ಕವಿತೆ ನೀನೇ ಕೇರ ಧ್ರುವ ಎಲ್ಲ ಕಳಿಸ್ಬಿಟ್ಟ ಅದನ್ನ. ಏನು ಬ್ಲೂಬೆರಿ ಕ್ರೀಮ್ ಆಮೇಲೆ ಇದು ಫೇಮಸ್ ಆಗಿದೆ ರೀಸೆಂಟಾಗಿ. ಗ್ರೀನ್ ಬಂದ್ರು ಮುಂದೆ ಬರ್ತಾರೆ ಗೈಸ್. ನೋಡಿ ಇಲ್ಲಿ ಗ್ರೀನ್ ಬಂದಿದೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಬೇಜಾನ್ ಪಲ್ಲೆ ಗೋಳಿ ಥರ ಆಗ್ಬಿಟ್ಟಿದ್ದೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ನಾವಿವಾಗ MG ರೋಡಿಗೆ ಬಂದಿದ್ದೀವಿ ಬಿಕಾಸ್ ಇಲ್ಲೊಂದು ಮೀಟಿಂಗ್ ಇತ್ತು. ಸೊ ಆ ಮೀಟಿಂಗಿಗೆ ಬಂದಿದ್ದೀವಿ. ಗ್ರೀನ್ ಏನಾಯ್ತು ಗೊತ್ತಿರಿ ಇನ್ಸೂರೆನ್ಸ್ ಕವರ್ ಆಗಲ್ಲ, ಗ್ರೀನ್ ಆಗಂತ ಇರೋದು. ನಾನು ಅದಕ್ಕೆ ಹತ್ಕೊಂಡಿದ್ದು ಅವನಿಗೆ ಅವ್ನ ಜೀವನದಲ್ಲಿ ಏನು ನೋಡಿರ್ಬಾರ್ದು ಅಂತ ಇದು ತೋರಿಸ್ಬಿಡ್ತಾ ಇದ್ದೆ ಅವನಿಗೆ. ಹೋದ ಮಾತ್ರ ಅವನು ಗೈಸ್ ನೋಡಿ. ಅಯ್ಯೋ 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 ಗ್ರೀನ್ ಬಂದ್ರು ಮುಂದೆ ಬರ್ತಾರೆ ಗೈಸ್. ನೋಡಿ ಇಲ್ಲಿ ಗ್ರೀನ್ ಬಂದಿದೆ ನಮಗೆ. ಬೆಂಗಳೂರು ಇಸ್ ನಾಟ್ ಫಾರ್ ಬಿಗಿನರ್ಸ್. ನೀವು ರೆಡ್ ಬಿಟ್ಟಿದ್ರು ಮುಂದೆ ಹೋಗ್ತಾರೆ, ಗ್ರೀನ್ ಬಿಟ್ಟಿದ್ರು ಮುಂದೆ ಹೋಗ್ತಾರೆ, ಅಲ್ಲೇ ಸ್ಟಾಪ್. ಇದೇನಾ ಕಾವೇರಿ? ನಾನು ಪಪ್ಪ ಕಾವೇರಿ ಅಂತಿದ್ರು. ನಾನು ಯಾರಪ್ಪ ಕಾವೇರಿ ಅಂತ ಆಮೇಲೆ ಗೊತ್ತಾಯ್ತು ಈ ಪಾಕಶಾಲಾ ಪಕ್ಕದ ಕಾವೇರಿ ಅಂತ ಅಂದ್ಬಿಟ್ಟು. ಓಕೆ, ಸೊ ಇವಾಗ ಪಾಕಶಾಲೆಗೆ ಬಂದಿದ್ದೀವಿ. ಬೆಳಿಗ್ಗೆನೇನು ತಿಂದಿಲ್ಲ, ಏನಾದರೂ ತಿನ್ನೋಣ ಕಾಫಿ ಕುಡಿಯೋಣ. ಒಂದು ಮೀಟಿಂಗ್ ಇದೆ, ಮೀಟಿಂಗ್ಗೋಸ್ಕರ ಬಂದಿದ್ದೀವಿ. ಸೊ ವಿಲ್ ಗೋ ಇನ್ ಬನ್ನಿ. ಹಾಯ್ ಗೈಸ್. ಸೊ ಇವಾಗ ಐ ಥಿಂಕ್ ಇದು ಸ್ವಲ್ಪ ಚೆನ್ನಾಗಿ ಕೇಳಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಹೆಡ್ಫೋನ್. ನನ್ನ ಹತ್ರ ಮೈಕ್ ಇಲ್ಲ ಸದ್ಯಕ್ಕೆ. ಸೊ ಈ ಹೆಡ್ಫೋನಲ್ಲಿ ನಾನು ಮಾತಾಡಿದ್ರೆ ಕ್ಲಾರಿಟಿ ಇರುತ್ತೆ ವೀಡಿಯೋಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಐ ಗಿವ್ ಇಟ್ ಎ ಟ್ರೈ. ಆ್ಯಂಡ್ ನಾವಿವಾಗ MG ರೋಡಲ್ಲಿರೋ ಪಾಕಶಾಲಾ ಹೋಟ್ಲಿಗೆ ಬಂದಿದ್ದೀವಿ. ನನಗೆ ಈ ಹೋಟೆಲ್ ಏನು ಸ್ಪೆಷಾಲಿಟಿ ಅಂತಂದರೆ, ಏನು ಇಷ್ಟ ಅಂತಂದರೆ, ನಾನು ಯೂಶ್ವಲಿ ಎಷ್ಟೊಂದು ಪಾಕಶಾಲೆ ಇದೆ. ಮಲ್ಲೇಶ್ವರಮಲ್ಲಿ ಒಂದು ಪಾಕಶಾಲೆ ಇದೆ, ವೆರೆವರ್ ಯು ಗೋ ಇನ್ ದ ಬ್ಯಾಂಗ್ಳೂರ್ ಎಲ್ಲ ಕಡೆ ಒಂದೊಂದು ಪಾಕಶಾಲೆ ಇರುತ್ತೆ. ಬಟ್ ಈ ಪಾಕಶಾಲಾಲಿ ನಾನು MG ರೋಡ್ಗೆ ಒಂದು 1 ಇಯರ್ ಬ್ಯಾಕ್, 1.5 ಇಯರ್ ಬ್ಯಾಕ್ ಇದಕ್ಕೆ ಬಂದಿದೆ ಶಾಪಿಂಗ್ಗೆ. ನನ್ನ ಫ್ರೆಂಡ್ಸ್ ಜೊತೆ ಬಂದಿದೆ MG ರೋಡ್ಗೆ. ಆ ಟೈಮಲ್ಲಿ ನಾನು ಇಲ್ಲಿಂದ ಕಾಫಿ ಕೊಡಿದೆ. ಯು ಕ್ಯಾನ್ ಸಿ ದಿಸ್ ಕಾಫಿ ಲುಕ್ಸ್ ನಾರ್ಮಲ್. ಅದು ಈ ಥರ ಒಂದು ಗ್ಲಾಸಲ್ಲಿ ಕೊಡ್ತಾರೆ. ಅದರಲ್ಲೂ ಐ ಮೀನ್ ಇಷ್ಟು ದೊಡ್ಡ ಗ್ಲಾಸಲ್ಲಿ ಎಲ್ಲೂ ನಾನು ಕೊಡೋದು ನೋಡೇ ಇಲ್ಲ. ಎಲ್ಲ ಸಣ್ಣ ಗ್ಲಾಸಲ್ಲೇ ಕೊಡೋದು. ನಾರ್ಮಲಾಗಿ ಕಾಫಿ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ನಾನು ಕುಡಿದಾದ್ಮೇಲೆ ಗೊತ್ತಾಗಿದ್ದು ಇಟ್ ವಾಸ್ ಡಿಲಿಷಿಯಸ್ ಗೈಸ್. ಸಕ್ಕತ್ತಾಗಿತ್ತು, ನಿಜವಾಗ್ಲೂ ಸೂಪರಾಗಿತ್ತು. ಲೈಕ್ ನಂಗೆ ತುಂಬ ಇಷ್ಟ ಆಗಿದ್ದು. ನನಗೆ ಇಷ್ಟೊಂದು ಕಡೆ ಕಾಫಿ ಇಷ್ಟ. CTR, MTR, ಓಕೆ, ಮಯಾಸ್, ಜಯನಗರ್, ಆಮೇಲೆ ಹಟ್ಟಿ ಕಾಫಿ, ಈ ಥರದ ಕಡೆ ಎಲ್ಲ ಕಾಫಿ ಇಷ್ಟ ತುಂಬ. ಬಟ್ ಒನ್ ಆಫ್ ಮೈ ಫೇವ್ರೆಟ್ ಕಾಫಿ ಇಸ್ ಪಾಕಶಾಲಾಸ್, MG ರೋಡ್ ಪಾಕಶಾಲಾಸ್ ಕಾಫಿ. ಸೊ ಯಾರಾದರೂ MG ರೋಡ್ ಕಡೆ ಬಂದರೆ ಇಲ್ಲಿ ಪಾಕಶಾಲಾ ಇದೆ. ನೀವು ಚರ್ಚ್ ಸ್ಟ್ರೀಟ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ಒಂದು ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ ಇದೆ ಪಾಕಶಾಲಾ ಅಂದರೆ ಯಾರು ತೋರಿಸ್ತಾರೆ. ಆ ಪಾಕಶಾಲೆಗೆ ಬಂದು ಒಂದು ಸರಿ ಕಾಫಿ ಕುಡೀರಿ. ಐ ಮೀನ್ ಫಿದಾ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕಾಫಿ. ರೈಟ್ ಗೈಸ್. ಹೋಟೆಲ್ UAE ಮದ್ದೂರೊಡೆ ಇಲ್ಲಿ ಸಿಗುತ್ತೆ. ಕಂಪನಿ ವ್ಯಾಲ್ಯೂ ಒಂದು ನಾನು ಬೇಜಾನ್ ಪಲ್ಲೆ ಚೆನ್ನಾಗಿಲ್ವಾ? ಬೈಕ್ ಈಗ 3 ಮಾಡೋದು ಎತ್ತಿಗೆ ಚೆನ್ನಾಗಿ 9 ಮಿಲಿಯನ್ ಹಂಗೆ 7 ಮಿಲಿಯನ್ ತಿಳಿದಿರ್ತಾರೆ. ಮೇ ಬಿ ಬಿಸಿ ಇದ್ದಿದ್ರೆ ಚೆನ್ನಾಗಿದೆ. ಇವ್ರಿಗೆ 8 ಲಕ್ಷ ಕೊಡ್ತಾ ಇದೀವಿ. ಪ್ರಪಂಚದಲ್ಲಿ ಒಂದು ತಿಂಗಳಿಗೆ 8 ಲಕ್ಷ ಸಾಲಲ್ಲ ಅಂತವ್ರು ನೋಡಿ. ಏನಾಯ್ತು? ನಾನು ಇವ್ರಿಗೆ ಹೋಗ್ಲಿ ಪಾಪ ಅಂತ ಅಂದ್ಬಿಟ್ಟು ಜಾನ್ಕಿ ಹುಡ್ಕೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಜಾನ್ಕಿ ಬಂದರೆ ಅದು ಎಲ್ಲವೂ ಜಾನ್ಕಿ ಬಂದರೆ 16 ಲ್ಯಾಕ್. ಗೈಸ್, ನಾನು ಫಸ್ಟ್ ಟೈಮ್ ಇಲ್ಲಿ ನೋಟ್ರಿ ಏನೋ ಮಾಡಿಸ್ಬೇಕಾಯ್ತು, ಅದಕ್ಕೆ ಬಂದಿದ್ವಿ. ಇಲ್ಲೇ ನೋಟ್ರಿ ಮಾಡ್ತಾರೆ. ಬಟ್ ಅದೇ ಅದ್ರ ಥರನೇ ಬಂದಿದ್ದೀನಿ. ನಮ್ಮ ಪಪ್ಪ ಮುಂಚೆನೇ ಮಾಡ್ಸ್ಯಾರಂತೆ ನೋಟ್ರಿ ಎಲ್ಲ. ಅವ್ರಿಗೆ ಯಾವ ಪ್ಲೇಸ್ ಒಂದು 15 ವರ್ಷ ಆಯಿತು ಅವ್ರು ಇಲ್ಲಿಗೆ ಬಂದು. ಸೊ ಇವಾಗಲೇ ಬರ್ತಾ ಇರೋದು. ಹಾಗೆ ಜಸ್ಟ್ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಟ್ರಿ ಫಿಲಮೆಂಟ್ ಎಲ್ಲ ಮಾಡಬೇಕಾಯ್ತು. ಅದನ್ನೆಲ್ಲ ಅದು ಇವನಿಗೆ ಹೆಂಗೆ ಮಲ್ಗೋ ನೋಡಿ, ಏನು ಟೆನ್ಷನ್ ಇಲ್ಲ. ಅಲ್ಲಿ ಮುಗಿಸ್ಕೊಂಡು ಇವಾಗ ಪಾಸ್ಪೋರ್ಟ್ ಸೇವಾ ಕೇಂದ್ರ ಪಾಸ್ಪೋರ್ಟ್ ಆಫೀಸ್ಗೆ ಐ ಮೀನ್ ಲಾಲ್ಬಾಗ್ ಹತ್ರ ಇರೋದು. ಸೊ ಅಲ್ಲಿ ಹೋಗಿ ಒಳ್ಳೆ MTR ಇದೆ ಅದ್ರ ಹತ್ರ. MTRಲಿ ಇಡ್ಲಿ ದೋಸೆ ಕಾಫಿ ಕುಡ್ಕೊಂಡು ಮೇಯ್ನಾಗಿ. ಸೊ
ಸೊ ಬರೋಣ ಫಸ್ಟು ಇವಾಗ ಪಾಸ್ಪೋರ್ಟ್ ಸೇವಾ ಕೇಂದ್ರ ಹತ್ರ ಹೋಗ್ತೀವಿ. ಬನ್ನಿ ಹೋಗೋಣ, ಅದು ಆಟೋದಲ್ಲಿ ಮಾಡ್ದಪ್ಪ ಮಾಡ್ದ ಪಾ ವರ್ಕೌಟ್ ಮಾಡ್ಕೊಂಡು ಬಿಡ್ತೀನಿ ಆರ್ ಆರ್ ನಗರಲ್ಲಿ ಒಂದು ಬೇಕ್ರಿ ಇದೆ. ಆ ಬೇಕ್ರಿಲಿ ಡಿಫ್ರೆಂಟ್ ಬನ್ ಸಿಗುತ್ತೆ. ಐ ಮೀನ್ ನೀವು ನೋಡೇ ಇರಲ್ಲ ಅನ್ಸುತ್ತೆ. ಬ್ಲೂಬೆರಿ ಕ್ರೀಮ್, ಐ ಮೀನ್ ಇದು ಫೇಮಸ್ ಆಗಿದೆ ರೀಸೆಂಟಾಗಿ. ಬ್ಲೂಬೆರಿ ಕ್ರೀಮ್ದು ಚೆನ್ನಾಗಿದೆ, ನೋಡೋಣ. ಅಲ್ಲಿ ಟೇಸ್ಟ್ ಇಟ್. ನನಗೆ ಯೂಶಲಿ ಸ್ವೀಟ್ಸ್ ಅಂದ್ರೆ ಆಗಲ್ಲ, ಬಟ್ ಐ ಆಮ್ ಟೇಸ್ಟಿಂಗ್ ಇಟ್ ಬಿಕಾಸ್ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಕೊಂಡು. ನಿಜ ಚೆನ್ನಾಗಿದೆ. ಐ ಮೀನ್ ಕ್ರೀಮ್ ಬನ್ ಥರನೇ ಟೇಸ್ಟ್ ಕೊಡುತ್ತೆ, ಬಟ್ ಬ್ಲೂಬೆರಿ ಫ್ಲೇವರ್ ನೈಸ್ ಒನ್. ಆ್ಯಂಡ್ ಅದ್ರ ಜೊತೆಗೆ ಚಾಕ್ಲೇಟ್ ಕೂಡ ಇದೆ, ಚಾಕ್ಲೇಟ್ ಕ್ರೀಮ್ ಬನ್. ವಾವ್, ಇಟ್ ಫೆಲ್ ನೈಸ್ ಗೈಸ್. ಆ್ಯಪಲ್, ಮ್ಯಾಂಗೋ, ಬ್ಲೂಬೆರಿ ಅಂತ ತಿಂತೀನಿ. ಬಟ್ ಚೀಸೆಲ್ಲ ಹಾಕಿ ಒಂಥರ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಇದೊಂದಿದೆ, ಇದು ಚೆನ್ನಾಯ್ತಾ? ದಿಸ್ ಇಸ್ ಜಸ್ಟ್ ವಾವ್. ಒಳ್ಳೆ ಐಸ್ ಕ್ರೀಮ್ ಆರ್ಡರ್ ಮಾಡಿದೆ ಗೈಸ್. ಪೋಲಾರ್ ಬೇರಿಂದ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ. ಧ್ರುವ ಎಲ್ಲ ಕಳಿಸ್ಬಿಟ್ಟ. ಅದನ್ನ ಏನ್ ಮಾಡ್ತೀವಿ ಧ್ರುವ? ಇದನ್ನ ನೋಡಿ ಗೈಸ್, ಇದು ನೋಡಿ ಚೆರಿ. ಇದಕ್ಕೆ ಬಂದೆ. ಸೊ ನೋಡಿದ್ರಲ್ಲ, ಇವತ್ತೇ ಅಷ್ಟೊಂದು ಆ್ಯಕ್ಟಿವಿಟೀಸ್ ಇರಲಿಲ್ಲ. ಬಟ್ ಮೀಟಿಂಗ್ಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಏನೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಆ್ಯಂಡ್ ವ್ಲಾಗಲ್ಲಿ ಎಡಿಟ್ ಮಾಡಿ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರಡ್ಯೂಸಿಂಗ್ ಮೈ ಫ್ಯಾಮಿಲಿ ಮೆಂಬರ್ಸ್ ಗೈಸ್. ಅದನ್ನು ಹೋಗಿ ದಯವಿಟ್ಟು ನೋಡಿ. ಯಾರ್ಯಾರಿಗೆ ಕ್ಲಾರಿಟಿ ಇರಲ್ಲ ಅವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ. ಆ್ಯಂಡ್ ಸೊ ನಾವು ಒಂದ್ಸರಿ ಮಾಡಿದ್ದೀನಲ್ವ, ಸೊ ಅದಕ್ಕೆ ಮತ್ತೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಮಾಡಿದೆ. ಯಾರೋ ಒಬ್ರು ಕಮೆಂಟ್ ಆಗಿದ್ರು, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅಂದ್ಬಿಟ್ಟು. ಖಂಡಿತ ಮಾಡ್ಬೋದಿತ್ತು, ಬಟ್ ಎಲ್ಲರೂ ಬ್ಯುಸಿ ಇರ್ತೀವಿ, ಎಲ್ಲರೂ ಏನಾದ್ರು ಒಂದು ಕೆಲಸದಲ್ಲಿ ಇರ್ತೀವಿ. ಸೊ ಎಲ್ಲರೂ ಒಟ್ಟಿಗೆ ಸೇರಿಸಿ ಮಾಡಬೇಕು ಲೈಕ್ ಇದೆಲ್ಲ ಅಂತಂದರೆ ನಾನು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇದಕ್ಕೆ ನಂಗೆ ಟೈಮ್ ಆಗ್ತಿಲ್ಲ, ಇನ್ನೊಂದು ಸ್ವಲ್ಪ ದಿವಸ. ಓಕೆ, ಐ ವಿಲ್ ಕಮ್ ಬ್ಯಾಕ್ ವಿತ್ ಗುಡ್ ವೀಡಿಯೋಸ್, ಗುಡ್ ಕಂಟೆಂಟ್ ವೀಡಿಯೋಸ್. ನಾನು ಮೈಕ್ಗೋಸ್ಕರ ಕಾಯ್ತಿದ್ದೀನಿ. ಆ ಮೈಕ್ ಬಂದಮೇಲೆ ತೊಗೊಂಡ ತಕ್ಷಣವೇ ಐ ಡೂ ಇಟ್. ಸೊ ಇವಾಗ ಏನಪ್ಪ ಅಂದ್ರೆ ನಾಳೆ ಹಾಸನ್ಗೆ ಹೋಗ್ತಾ ಇದ್ದೀನಿ. ನಾಳೆ ಹಾಸನ್ಗೆ ಹೋಗ್ತಾ ಇರೋ ಕಾರಣ ಮುಖ ಎಲ್ಲ ಟ್ಯಾನ್ ಆಗಿಬಿಡಿದೆ ಗೈಸ್. ಅದಕ್ಕೆ ಮುಖಕ್ಕೆ ಏನಾದ್ರು ಹಚ್ಕೊಂಡು ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಣ ಅಂತ. ನನ್ನ ಹತ್ರ ಒಂದು ಕ್ರೀಮ್ ಇದೆ, ಅದನ್ನ ಹಚ್ಕೊಂಡು ಟ್ಯಾನ್ ರಿಮೂವ್ ಮಾಡಿಕೊಂಡು ಏನು ಎತ್ತ ಎಲ್ಲಿಗೆ ಯಾಕೆ ಎಲ್ಲ ಅದನ್ನು ಮುಂದಿನ ಬ್ಲಾಗಲ್ಲಿ ತಿಳಿಸ್ತೀನಿ. ಓಕೆ, ಸೊ ಇವಾಗ ಹಚ್ಕೊಂಡು ಹೋಗೋಣ ಬನ್ನಿ. ಕೋಳಿ ಥರ ಆಗ್ಬಿಟ್ಟಿದ್ದೀನಿ, ಒಂದು ಕೋಳಿ ಜುಟ್ಟು ಬಂದ್ಬಿಟ್ಟಿದೆ ನನಗೆ. ಅದು ಗೋವಾ ಬಿಸಿಲು, ಉಡುಪಿ ಬಿಸಿಲು, ಕಂಪ್ಲೀಟ್ ಬಿಸಿಲಲ್ಲಿ ಇದ್ದಿದ್ದಿಲ್ಲ. ಅದಕ್ಕೆ ನಾನು ಇರೋದೇ ಫುಲ್ ಕಪ್ಪಗೆಲ್ಲ ಬ್ರೌನ್ ಆಗಿದ್ದೇನೆ. ಬಟ್ ಅದರಲ್ಲಿ ಇನ್ನೂ ಡಲ್ಲಾಗಿ ಕಾಣ್ತೀನಿ, ಬ್ಲ್ಯಾಕಾಗಿ ಕಾಣಲ್ಲ, ಡಲ್ಲಾಗಿ ಕಾಣ್ತೀನಿ. ಹಚ್ಕೊಂಡು ಟ್ಯಾನ್ ಒಂದು ಲೇಯರ್ ರಿಮೂವ್ ಮಾಡ್ಕೊಳ್ಳೋಣ ಬನ್ನಿ ಅಂತಾರೆ. ಮುಂದಕ್ಕೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಏನೋ ಒಂದು ತಲವಾಗಬೇಕು, ಹೆಸರು ಮಾಡಬೇಕು ಅಂತ ಹೇಳೋರು ಖಂಡಿತ ತಲೆ ಕೆಡಿಸ್ಕೊತಾರೆ. ಬಟ್ ಅದೇ ಲೈಕ್ ಆ್ಯಸ್ ಐ ಟೋಲ್ಡ್, ಇದು ಲೈಕ್ ಶೂಟ್ಸ್ಗೆಲ್ಲ ಅಂತಂದರೆ ಫೇಸ್ ಒಂಥರ ಅಟ್ಲೀಸ್ಟ್ ಗ್ಲೋ ಆಗಿರಬೇಕು. ಓಕೆ, ನಾರ್ಮಲಾಗಿ ಮಾಡಲ್ಲ, ಬಟ್ ಫೋಟೋಶೂಟು, ಪ್ರಮೋಷನು ಆ ಥರದ್ದೆಲ್ಲ ನಾವು ಹೋಗ್ಬೇಕಾದ್ರೆ ಖಂಡಿತ ಮಾಡಲೇಬೇಕು. ಗೈಸ್, ಇವಾಗ ನಿಮಗೆ ಚೇಂಜಸ್ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಟಾಗಿ ಅಟ್ಲೀಸ್ಟು ಹಿಂದೆ ಹೋಗಿ ನೋಡಿ. ಆವಾಗಿರೋದಕ್ಕೂ ಇವಾಗಿರೋದಕ್ಕೂ ಆಗಲೂ ಫ್ಲ್ಯಾಶ್ ಹಾಕ್ಕೊಂಡೆ ವಿಡಿಯೋ ಮಾಡಿದ್ದು, ಈಗಲೂ ಫ್ಲ್ಯಾಶ್ ಹಾಕ್ಕೊಂಡೆ ಮಾಡ್ತಾಯಿದ್ದೀನಿ ಬಿಕಾಸ್ ನಿಮ್ಗೆ ಕಾಣಲಿ ಅಂತ. ಐಸ್ ಹಾಕ್ಕೊಬೇಕು, ಸ್ಕಿನ್ನಿಗೆ ಒಳ್ಳೆಯದು. ಇದೆಲ್ಲ ಮಾಡ್ತಾ ಇರೋದು ಶೂಟ್ ಇದೆ ಅಂತ ಅಷ್ಟೆ. ಓಕೆ, ಇಲ್ಲ ಮುಖ ಚೆನ್ನಾಗಿರಲ್ಲ, ಮುಖ ಚೆನ್ನಾಗಿ ಇಟ್ಕೋಬೇಕು ಗೈಸ್. ನಾವು ಯೂಶ್ವಲಿ ಮಾಡೋದೇ ಇಲ್ಲ ಇವೆಲ್ಲ. ಹುಡುಗಿರು ಯಾಕೆ ಚೆನ್ನಾಗಿರ್ತಾರೆ ಅಂತಂದರೆ ಇವನ್ನೆಲ್ಲ ಮಾಡಿಕೊಂಡು, ಹುಡುಗರು ಮಾಡಬಾರ್ದು ಅಂತ ಏನಿಲ್ಲ, ಇದನ್ನೆಲ್ಲ ಮಾಡ್ಕೊಬೋದು. ಹೇ ಗೈಸ್, ನಮಸ್ಕಾರ ಎಲ್ರಿಗೂ.
ಆ್ಯಂಡ್ ಹೆಂಗಿದೆ ಇವಾಗ ಸ್ವಲ್ಪ ಓಕೆ, ಅಂದರೆ ಸಡನ್ನಾಗಿ ಹೋಗ್ಬಿಡಲ್ಲ ಅದು, ಬಟ್ ಆವಾಗಿಂತ ಪರವಾಗಿಲ್ಲ. ನಿಮಗೆ ಅನಿಸುತ್ತೆ ಲೈಕ್ ಹಾಗೆ ಇದೆಯಾ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಏನಪ್ಪ ಅಂತಂದರೆ ಲೈಕ್ ಅದೇ ಇವತ್ತೇನು ಜಾಸ್ತಿ ಇರಲಿಲ್ಲ, ಬರೀ ಇದೇ ಆಗೋಯಿತು ಎಡಿಟಿಂಗ್. ಅದು ಇದು ತುಂಬ ಕೆಲವೊಂದ್ಸಲಿ ಕಷ್ಟ ಆಗಿಬಿಡುತ್ತೆ ಬೇರೆ ಏನಾದರೂ ಕೆಲಸ ಇದ್ದಾಗ, ಬಟ್ ವಿ ಹ್ಯಾವ್ ಟು ಡೂ ಇಟ್. ಇವತ್ತು ಏನಾದರೂ ಒಂದು ಮಾಡಿದ್ರೇ ಮುಂದೆ ಆ ಒಂದು ಸಾಧನೆಗೆ ಬೆಲೆ ಇರುತ್ತೆ. ಇವತ್ತು ಕಷ್ಟಪಟ್ರೇ ಇವತ್ತು ಎಷ್ಟೊಂದು ಕೆಲಸಗಳಾಯಿತು, ಲೈಕ್ ನಾವು ಹೋಗಿದ್ದ ಕೆಲಸಗಳಾಯಿತು, ತುಂಬ ಖುಷಿ ಆಯಿತು. ಇದೇ ಥರ ಮುಂದೆ ಸಾಗೋಣ. ಯಾರೋ ಒಬ್ಬರು ರಿಕ್ವೆಸ್ಟ್ ಮಾಡಿದರು ಗಾಳಿಪಟ ಮೂವಿದೊಂದು ಸಾಂಗ್ ಆಡಿ ಅಂತ ಅಂದ್ಬಿಟ್ಟು 2 ಲೈನ್ ಆಡ್ತೀನಿ. ನನ್ನೆದೆಯ ಗೂಡಲ್ಲಿ ಕವಿತೆಗಳ ಸಂತೆ ಓಲವೇ ನೀರಂದ ಹಾಡಿಗೆ ನಾ ಸೋತೆ. ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ. ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ. ಸೊ ವಿಡಿಯೋ ಇಷ್ಟಪಟ್ಟಿದ್ದೀರಾ, ಲೈಕ್ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಆಂಜನೇಯ. ತುಂಡ ಹೈ ಕ್ಲಾಸ್ ಆವಾಸ 3 ಹೊತ್ತು ಉಪವಾಸ.